ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಪರವಾಗಿ ಸ್ವಾಗತಿಸ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ನಾಡಿನ ಹಿರಿಯ ಜಾನಪದ ವಿದ್ವಾಂಸರಾಗಿರ್ತಕ್ಕಂತಹ ಎಚ್ ವಿ ವೀರಭದ್ರಯ್ಯನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ. ಎಚ್ ವೀರಭದ್ರಯ್ಯನವರು ಚಿತ್ರದುರ್ಗ ಜಿಲ್ಲೆ ಹರ್ತಿಕೋಟೆಯಲ್ಲಿ 1937ರಲ್ಲಿ ವೀರಯ್ಯ ಮತ್ತು ಮುದ್ವೀರಮ್ಮನವರ ಮಗನಾಗಿ ಜನಿಸ್ತಾರೆ ಸ್ನೇಹಿತರೆ. ಆನಂತರ ಅವರು ವಿದ್ಯಾಭ್ಯಾಸಕ್ಕಾಗಿ ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ. ಸ್ವಾಮೀಜಿಯವರ ಆಶ್ರಯದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಸತತವಾಗಿ 40-50 ವರ್ಷಗಳ ಕಾಲ ಶ್ರೀ ಶಿವಕುಮಾರ ಸ್ವಾಮಿಗಳ ಒಡನಾಡಿಗಳಾಗಿ ಇವರು ಮಠದಲ್ಲಿ ಬೆಳೀತಾರೆ ಸ್ನೇಹಿತರೆ. ಸಾಲದ್ದಕ್ಕೆ ಸಿದ್ಧಗಂಗಾ ಕಾಲೇಜಿನ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸ್ನೇಹಿತರೆ. ಇವರಿಗೆ ಅಚ್ಚುಮೆಚ್ಚಿನ ಜಾನಪದ ಸಾಹಿತ್ಯ ಏನಿದೆ, ಈ ಮೂಲಕ ನಾಡಿನಾದ್ಯಂತ ಬಸವಣ್ಣನವರ ಮತ್ತು ಶಿವಕುಮಾರ ಸ್ವಾಮೀಜಿಯವರ ಚರಿತ್ರೆಗಳನ್ನು ಜನಗಳಿಗೆ ತಿಳಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ ಸ್ನೇಹಿತರೆ. ಸಾಲದ್ದಕ್ಕೆ ಶ್ರೀಮಠದಲ್ಲಿ ನಡೀತಕ್ಕಂತಹ ಬಸವಣ್ಣನವರ ನಾಟಕಗಳೇನಿದೆ, ಅದರಲ್ಲಿ ಅಲ್ಲಮ ಪ್ರಭುಗಳ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಸ್ನೇಹಿತರೆ ಕಲಾವಿದರಾಗಿ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ವೀರಭದ್ರಯ್ಯನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀರಭದ್ರಯ್ಯನವ್ರನ್ನ ಸಂದರ್ಶನ ಮಾಡಲಿಕ್ಕೆ ನಮ್ಮ ನಾಡಿನ ಖ್ಯಾತ ಕವಯಿತ್ರಿಯಾಗಿರ್ತಕ್ಕಂತಹ ಬಹ ರಮಾಕುಮಾರಿಯವರು ಸಂದರ್ಶನ ಮಾಡಲಿದ್ದಾರೆ ಸ್ನೇಹಿತರೆ. ಬನ್ನಿ ಆ ಸಂದರ್ಶನವನ್ನು ನಾವು ಒಮ್ಮೆ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ತಾವು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದೀರಾ. ಕಾಲೇಜು ಇದಾಗಿ ಎಲ್ಲ ಪ್ರಿನ್ಸಿಪಾಲ್ ಆಗಿ ಮತ್ತು ಅನೇಕ ವಿದ್ಯಾರ್ಥಿಗಳನ್ನು ಸುಸಂಸ್ಕೃತರಾಗಿ ತಯಾರು ಮಾಡಿದ್ದೀರಾ. ತಾವು ಯಾವುದೇ ಒಂದು ಜನಪ್ರಿಯತೆಗೆ ಅದ್ರ ಮೇಲೆ ಕಣ್ಣಾಡಿಸದೆ, ಹೆಚ್ಚು ಯಾವುದೇ ಪ್ರಶಸ್ತಿಗಳಿಗೂ ಆಸೆ ಪಡದೆ ನಿರಂತರವಾಗಿ ನಮ್ಮ ಮಠದ ಕೈಂಕರ್ಯವನ್ನು ಮಾಡ್ತಾ ಬಂದಿದ್ದೀರಾ. ನಿಮಗೆ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕರ ಪರವಾಗಿ, ಸಾಹಿತಿಗಳ ಪರವಾಗಿ, ಲೇಖಕರ ಪರವಾಗಿ ಧನ್ಯವಾದಗಳು. ಸರ್, ತಾವು ಚಿತ್ರದುರ್ಗ ಜಿಲ್ಲೆ ಹರ್ತಿಕೋಟೆಯವರು, ವಿದ್ಯಾಭ್ಯಾಸಕ್ಕೆ ಅಂತ ಇಲ್ಲಿ ಬಂದ್ರಿ, ಆಮೇಲೆ ಇಲ್ಲಿ ಸೇವೆ ಇದು ಎಲ್ಲ ಮಾಡಿಕೊಂಡು ಇಲ್ಲಿದ್ರಿ, ಮತ್ತೆ ವಾಪಸ್ ಹೋಗಲಿಲ್ಲ, ಇಲ್ಲೇ ಸೆಟ್ಲಾದ್ರಿ. ಏನು ಕಾರಣ ಅಂತ? ಯಾಕೆಂದರೆ ಸಾಮಾನ್ಯವಾಗಿ ಓದ್ಲಿಕ್ಕೆ ಬಂದವರು, ಕೆಲಸಕ್ಕೆ ಬಂದವರು ಅವ್ರದ್ದೆಲ್ಲ ಮುಗಿದ ಮೇಲೆ ಸ್ವಂತ ಊರುಗಳಿಗೆ ಹೋಗಿ ಸೆಟ್ಲಾಗ್ತಾರೆ. ತಾವು ಅಲ್ಲಿ ಅಂತ ಹೇಳಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಬಂದ್ರಿ, ಇಲ್ಲಿ ಬಂದು ಇಲ್ಲೇ ಸೆಟ್ಲಾದ್ರಿ. ಯಾಕೆ? ಏನಾದ್ರು ಕಾರಣ ಇದೆಯಾ, ವಿಶೇಷ ಇದೆಯಾ ಅಂತ? ಏನೂ ವಿಶೇಷ ಇಲ್ಲಮ್ಮ. ಓದೋದಕ್ಕೋಸ್ಕರ ಬಂದೆ, ಓದಿದ ನಂತರ ಇಲ್ಲಿ ವಿನೋಬ್ ನಗರದಲ್ಲಿದ್ದೆ ಮೊದಲು. ವಿನೋಬ್ ನಗರದಿಂದ ಅಲ್ಲೇ ಮನೆ ಕಟ್ಟಿಸಿದೆ. ಮನೆ ಕಟ್ಟಿಸಿದ ಮೇಲೆ ಸ್ವಾಮೀಜಿ ಬಂದಿದ್ದರು, ದೊಡ್ಡ ಸ್ವಾಮೀಜಿ ಬಂದು ಇಲ್ಲೇ ಬಂದು ಮಠಕ್ಕೆ ಬಂದರು. ಇಲ್ಲೇ ಬಂದು ಇಲ್ಲೇ ಮಾಡಿಕೊಳ್ತಂದೆ. ತಿರ್ಗಿ ಅವರೇ ಬಂದು ಇಲ್ಲೆಲ್ಲ ತೋರಿಸಿದ್ರು. ಆಮೇಲೆ ಮಠನ ಇಲ್ಲಿಗೆ ಬಂದು ಇಲ್ಲಿ ಮನೆ ಕಟ್ಕೊಂಡು ಇಲ್ಲೆಲ್ಲ ವಾಸ ಮಾಡ್ಕೊಂಡು ಬಂದಮ್ಮ. ಇಲ್ಲಿ ಇದ್ದಿದ್ದಕ್ಕೆ ಮಠದ ಸಂಪರ್ಕ ಇರಲಿ ಅಂತ ಇಲ್ಲೇ ಉಳ್ಕೊಂಡು? ಹೌದೌದು, ನಿತ್ಯ ಮಠಕ್ಕೆ ಹೋಗೋಣ. ಬಹುಶಃ ನಾವು ಇಡೀ ಕರ್ನಾಟಕನೆಲ್ಲ ಸುತ್ತಿಸ್ಬಿಟ್ರು. ನನ್ನ ಎಲ್ಲೂ ಬಿಡ್ತಿರ್ಲಿಲ್ಲಮ್ಮ. ನನಗೆ ಎಲ್ಲಿ ಹೋಗಬೇಡ, ಈ ಕಡೆ ಹೋಗ್ಬೇಕು ಅಂತಾನೆ. ಆಮೇಲೆ ಎಲ್ಲೇನೋ ಮೊದಲು ನಾನು ಮಾತಾಡಬೇಕು. ನಾನು ಮಾತಾಡಿದ ನಂತರ ಅವರು 4 ಮಾತಾಡಿಬಿಟ್ಟು ಆಯಿತು ಹೋಗೋಣ ನಡಿ ಅಂತ ಹೇಳ್ತಿದ್ರು. ನಾನು ಮಾತಾಡೋದಕ್ಕೆ ಮೊದಲು ಒಂದು ಮಾತು ಹೇಳ್ತಾಯಿದ್ದೆ ಇದೆ ಎಲ್ಲರೂ. ಕರುನಾಡ ಪುಣ್ಯವೇ ಭರತ ಭೂಮಿಯ ಭಾಗ್ಯ, ಮನುಕುಲದ ಮಂಗಳದ ಶಿವನಿಧಿಯೇ, ಮನುಕುಲದ ಮಂಗಳದ ಶಿವನಿಧಿಯೇ ನನ್ನ ತಂದೆ. ಸಿದ್ಧಗಂಗಾ ಗುರುವೇ ಕೃಪೆಯಾಗು, ಸಿದ್ಧಗಂಗಾ ಗುರುವೇ ಕೃಪೆಯಾಗು. ಈ ಹಾಡು ಹಾಡಿ ಅನಂತರ ಮಾತಾಡ್ತೀನಿ. ಅವರು ಸಂತೋಷವಾಗಿ ಹಾಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು 12,000 ತ್ರಿಪದಿಗಳನ್ನು ಬರೆದಿದ್ದೀವಿ. ಆ ತ್ರಿಪದಿಗಳೆಲ್ಲವೂ ಕೂಡ ಬಾಲ್ಯ ಮತ್ತು ವಿದ್ಯಾಭ್ಯಾಸದ ಶುರು ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿ ಸರ್. ಏನಿಲ್ಲ, ನಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹರ್ತಿಕೋಟೆ ಅಂತನ ನಮ್ಮ ಗ್ರಾಮ. ಅಲ್ಲಿ ಮಿಡ್ಲ್ ಸ್ಕೂಲ್ವರೆಗೂ ಅಲ್ಲಿ ಹೋದೆ. ಎರಬಳ್ಳಿಯಲ್ಲಿ ಪಕ್ಕದಲ್ಲಿ ಎರಬಳ್ಳಿ ಅಂತ ಇದೆ, ಅಲ್ಲಿ ಹೈಸ್ಕೂಲಲ್ಲಿ ಇದು ಮಾಡಿದ್ವಿ ನಾನು, ನಮ್ಮ ಮಾಸ್ಟರ್ಗಳು ಎಲ್ಲನ. ಅನಂತರದಲ್ಲಿ ಅಲ್ಲಿಂದ ಹಿರಿಯೂರಿಗೆ ಬಂದೆ. ಹಿರಿಯೂರಿನಲ್ಲಿ ಎಲ್ಲ ಅದು ಹೈಸ್ಕೂಲು ಮುಗಿಸ್ಕೊಂಡು ಅಲ್ಲಿ ಗಿರೀಶ ವಿದ್ಯಾರ್ಥಿ ನಿಲಯ ಅಂತ ಇತ್ತು, ಅಲ್ಲಿ ಇಟ್ಕೊಂಡು ಅಲ್ಲಿ ಅದು ಮಾಡಿಕೊಂಡು
ಅಲ್ಲಿ ಒಂದು ಕಟುಕ್ರಳ್ಳ ಅಂತ ಇದೆ, ಅಲ್ಲಿ ಸ್ನಾನ ಮಾಡ್ಕೊತಿದ್ವಿ. ಅನಂತರದಲ್ಲಿ ಅಲ್ಲಿಂದ ಸಂಪೂರ್ಣವಾಗಿ ಬಂದು ತುಮಕೂರಿಗೆ ಬಂದುಬಿಟ್ಟೆ. ತುಮಕೂರಿಗೆ ಬಂದು ತುಮಕೂರಿನಲ್ಲಿ ಸ್ವಾಮೀಜಿ ಅವಕಾಶ ಕೊಟ್ಟರು. ಅಲ್ಲಿ ಮಠದಲ್ಲಿ ಅಂದರೆ ಹೈಸ್ಕೂಲ್ಗ PUCಗ ಅಲ್ಲಿ ಇಲ್ಲಿ ಮಠಕ್ಕೆ ಬಂದಿದ್ದು ಹೈಸ್ಕೂಲ್ ಆದಮೇಲೆ ಇವಾಗ ಇಂಟರ್ಮೀಡಿಯೇಟ್ ಅಂತ ಇದ್ದಿದ್ದು. ಇಂಟರ್ಮೀಡಿಯೇಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ನನ್ನ ಎಲ್ಲ ಇವತ್ತಿನ ಈ ಒಂದು ನಿಮ್ಮಂಥ ಆತ್ಮೀಯರಿಗೆ ನನ್ನನ್ನು ರೂಪಿಸಿದಂಥವ್ರು ಮಹಾಸ್ವಾಮೀಜಿಯವರು. ಎಲ್ಲಿಯೂ ಬಿಡ್ತಿರಲಿಲ್ಲ ಅವರು. ನಾನು ಹೇಳಿದ್ದಲ್ಲ ನಿಮಗೆ ಈಗಾಗಲೇ, ಕರುನಾಡ ಪುಣ್ಯವೇ ಭರತ ಭೂಮಿಯ ಭಾಗ್ಯ, ಮನುಕುಲದ ಮಂಗಳದ ಶಿವನಿಧಿಯೇ ನನ್ನ ತಂದೆ, ಸಿದ್ಧಗಂಗಾ ಗುರುವೇ ಕೃಪೆಯಾಗು, ಸಿದ್ಧಗಂಗಾ ಗುರುವೇ ಕೃಪೆಯಾಗು, ಗೋಸಲ ಸಿದ್ದೇಶ ವರಗುರು ಅಟವೀಶ, ಉದ್ದಾನ ಗುರುವರನ ಸ್ಮರಿಸುವೆ ನನ್ನ ತಂದೆ, ಸಿದ್ಧಗಂಗಾ ಗುರುವೇ ಕೃಪೆಯಾಗು. ಇವುಗಳನ್ನು ಹಾಡ್ಕೊಂಡು ಎಲ್ಲ ಕಡೆಗೂ ನನ್ನನ್ನು ಈ ಕಾರ್ಯಕ್ರಮಗಳಿಗೆ ಸಭೆಗಳಿಗೆ ಕರ್ಕೊಂಡು ಹೋಗಿ ಮೊದಲು ನಾನು ಮಾತಾಡಿದ ಮೇಲೆ ಅವರು ಮಾತಾಡ್ತಿದ್ರು. ನಾನು ನಿಲ್ಲಿಸ್ರಿಲ್ಲ, ಇಲ್ಲೊಂದು ಸ್ವಲ್ಪ ಹೊತ್ತು ನೀನೇ ಮಾತಾಡಿಬಿಡು ಅನ್ನೋರು. ಮಾತಾಡ್ಕೊಂಡು ಹಂಗೆ ಅಲ್ಲಿಂದ ಬಂದೆ. ಇಡೀ ಬಹುಶಃ ಅವರು ನನ್ನನ್ನು ಇಡೀ ಕರ್ನಾಟಕನೆಲ್ಲ ಸುತ್ತಿಬಿಟ್ಟಿಬಿಟ್ರು. ಎಲ್ಲೂ ಬಿಡ್ತಿರ್ಲಿಲ್ಲ. ಎಲ್ಲಿ ಹೋಗ್ಬಿಟ್ಟು ನಾಳೆ ಇಂಥ ಕಡೆ ಹೋಗ್ಬೇಕಂತ ಅಲ್ಲಿ ನಾನು ಬಂದು ಇಲ್ಲಿ ಮನೆ ಇಲ್ಲಿ ಬಂದು ಕರ್ಕೊಂಡು ಬರೋಕ್ಕೆ. ಅವಾಗ ಈ ಕಾಲೇಜುಗಳಲ್ಲಿ ಒಳ್ಳೆ ಇವರೆಲ್ಲ ಇರ್ತಾರೆ ಅಧ್ಯಾಪಕರು. ಅವರು ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀರೋದು? ಸಿದ್ಧಲಿಂಗಯ್ಯನವರು ಅಂತಿದ್ರು. ಅವರು ಬೆಳ್ಳಾವಿಯವರು ತುಂಬ ಪ್ರತಿಭಾವಂತ ಪ್ರಾಧ್ಯಾಪಕರು. ಅವರೇ ನನಗೆ ಅವರ ಮನೆಯಲ್ಲಿ ಇಟ್ಕೊಂಡು ಊಟ ಮಾಡಿಸಿ ನನ್ನ ಸಾಕಿ ಬೆಳಗಿಸಿ ಅವರೇ ನನಗೆ ಎಲ್ಲವನ್ನು ವಿದ್ಯಾಭ್ಯಾಸ ಮಾಡೋದಕ್ಕೆ ಮುಂದಕ್ಕೆ ಅವಕಾಶ ಮಾಡಿಕೊಟ್ರು. ಅನಂತರದಲ್ಲಿ ಬಹಳ ಮಂದಿ ಪ್ರಾಧ್ಯಾಪಕರುಗಳು ನನ್ನ ಮನಸ್ಸಿನಲ್ಲಿ ಉಳಿದು ಬಂದಂಥವರು. ಸಿದ್ಧಲಿಂಗಯ್ಯನವರು ಅಂತ ಇದ್ದಾರೆ. ಮತ್ತು ಈಗ ನನಗೆ ಹೆಸರುಗಳು ಮಾಡ್ತಾ ಇದ್ದಾವೆ. ಅವರೆಲ್ಲರೂ ಕೂಡ ತುಂಬ ದೊಡ್ಡ ಮನುಷ್ಯರು. ಅವರು ಹೇಗೆ ನಡೆದುಕೊಳ್ತಿದ್ರು ಎಲ್ಲ ಕಡೆಗೂ ಅವರು ಇದು ಮಾಡ್ಕೊಂಡು ನನ್ನ ಇದು ಮಾಡ್ತಾಯಿದ್ದಾರೆ. ಇವತ್ತು ಇವಾಗ ಮಾನಸ ಗಂಗೋತ್ರಿನಲ್ಲಿ ಅಲ್ಲಿ ತುಂಬ ಜನ ನೆನೆಸ್ಕೊತೀರ ನೀವು. ಹೌದು. ಅಲ್ಲಿದ್ದಂಥ ದೊಡ್ಡ ಎಲ್ಲ ಇಂಥ ವಿದ್ವಾಂಸರು ಅಂದರೆ ಇವತ್ತು ನಮಗೆ ಅವರೆಲ್ಲ ಅದ್ಭುತ ಅನಿಸೋಂಥವ್ರು. ಅವರ ಜೊತೆ ಎಲ್ಲ ಒಡನಾಟ, ಅವರ ಪಾಠ ಕೇಳೋದು, ಅವರು ನಿಮಗೆ ಕನ್ನಡ MA ಮಾಡುವಾಗ ಎಲ್ಲ ಇದ್ದರು ಅಂತ ಅದ್ರದ್ದು ಏನಾದ್ರು ಅನುಭವಗಳು ಏನಾದ್ರು ಇದ್ದರೆ ಶಿವರುದ್ರಪ್ಪನವರು ಅಂತ ಇದ್ರು, ಮೈಸೂರಿನವರು. GS ಶಿವರುದ್ರಪ್ಪ ಅಂತ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ. ಜೊತೆಗೆ ನನಗೆ ಬಂಧುಗಳಾಗಿ ಹೋಗ್ಬಿಟ್ರು ಅವರು. ಅವರ ಮಗಳು ಅವರೆಲ್ಲ ನನಗೆ ತೀರಾ ಹತ್ತಿರಕ್ಕೆ ಬಂದುಬಿಟ್ರು. GS ಶಿವರುದ್ರಪ್ಪ ಅಂತನ ಅವರು ಇಲ್ಲಿ ಮಠದ ಬಗ್ಗೆ ಅವರು ಬಂದು ಹಾರನ ಕರ್ಣೋದಯ ಚಿದಾನಂದ ಮೂರ್ತಿ ಜವರೇಗೌಡ ಅವರೆಲ್ಲ ಜವರೇಗೌಡರು ಇದ್ದರು. ಆಮೇಲೆ ಜವರೇಗೌಡರ ಜೊತೆಗೆ ಇನ್ನೊಬ್ಬರವ್ರ ಹೆಸರು ಮರ್ತೋಗಿದೆ ಅಂತ ಹೇಳಿದಾರಮ್ಮ. ಭಾಳ ಮಂದಿ ಎಷ್ಟೊಂದು ಜವರೇಗೌಡರು ಇದ್ದರು. ತೀನಂಶಿ ಅವರಿದ್ದರು. BMC ಇರಲಿಲ್ಲ, ತೀನಂಶಿ ಕಂಟೈನರು ಅಂತನ ಅವರಿದ್ದರು. ಅವರ ಜೊತೆ ಪರಮೇಶ್ವರ್ ಭಟ್ರು ಇದ್ರು ಭಟ್ರಿದ್ರು ಪರಮೇಶ್ವರ್ ಭಟ್ರು ಇದ್ದರು. ಬಹಳ ನಗಿಸ್ತಾ ಇದ್ರು ಅವರು, ಪರಮೇಶ್ವರ್ ಭಟ್ರು, ತೀನಂಶಿ ಕಂಟೈನವರು. ಇವರೆಲ್ಲ ನಮ್ಮನ್ನು ಚೆನ್ನಾಗಿ ಬೆಳೆಸಿದಂಥವ್ರು ಕಣಮ್ಮ. ಅವರೆಲ್ಲ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರಾಧ್ಯಾಪಕರುಗಳು ಇವತ್ತು ಯಾರು ಸಿಗ್ತಾರಮ್ಮ? ಆ ವಿದ್ವತ್ತು, ಆ ಒಂದು ಸೌಜನ್ಯ, ಆ ಒಂದು ವಿದ್ಯಾರ್ಥಿಗಳ ಮೇಲೆ ಅವರಿಗಿರ್ತಕ್ಕಂಥ ಅಭಿಮಾನ ಎಲ್ಲ ಚೆನ್ನಾಗಿತ್ತು. ಬಹುಶಃ ಆ ವಿದ್ವಾಂಸರ ಒಂದು ಇದು ನಿಮ್ಮ ಮೇಲೆ ಪ್ರಭಾವಿತ ಆಗಿ ಖಂಡಿತ ನೀವು ಅದೇ ಇದರೊಳಗಡೆ ಬರೋಕ್ಕೆ ಸಾಧ್ಯ ಆಯಿತು. ನಾನು ಹೇಳಿದ್ದಲ್ಲಮ್ಮ, 12,000 ಪದ್ಯಗಳನ್ನು ಬರೆದೆ. ಅದು ಅದರಲ್ಲೇ ಅವರವರ ಕಾರಣಗಳಾಗಿ ಬಂದು ನನಗೆ. ಈಗ ಜಾನಪದ ಇದು ಅಂತ ತುಂಬ ನಿಮಗೆ ಜಾನಪದವೇ ನನ್ನ ಉಸಿರು ಅಂತ ಎಲ್ಲೋ ಹೇಳ್ತಾ ಇದ್ದಾರೆ. ಆ ಜಾನಪದಕ್ಕೆ ನೀವು ಮನಸೋಲಕ್ಕೆ ಕಾರಣ ಏನು? ನಮ್ಮ ಊರಿನಲ್ಲಿ ಯಾವತ್ತೂ ಕೂಡ ಜಾನಪದವನ್ನು ಆಡ್ತಕ್ಕಂಥ ಹೆಣ್ಣುಮಕ್ಕಳು ಜಾಸ್ತಿ ಇದ್ದರು. ಕಸ ಗುಡಿಸುವಾಗ, ಕಾಳೆ ಕೀಳುವಾಗ, ಹೊಲದಲ್ಲಿ ಇದನ್ನು ಮಾಡುವಾಗ, ಆ ಕೆಲಸದಾಗೆಲ್ಲ ಹೋದಾಗ ಅವರು ಹಾಡ್ಕೊಳ್ತಾಯಿದ್ರು. ಆ ಹಾಡ್ಕೊಳ್ಳೋ ಚಿಕ್ಕ ಹುಡುಗ ನಾನು. ಅವ್ರು ಕೇಳಿ ತುಂಬ ಸಂತೋಷವಾಗಿ ನಾನು ಅವ್ರ ಜೊತೆಗೆ ಹಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ. ಈಗ ಜಾನಪದಕ್ಕೆ ನನಗೆ 3 ಅನಕ್ಷರಸ್ಥ ಹೆಣ್ಣುಮಕ್ಕಳೇ ಕಾರಣ. ಒಂದೆಲ್ಲ ಒಂದು ಕಡೆ ನಾಗಜ್ಜಿ ಅಂತ ನಿಮ್ಮ ಅಜ್ಜಿನ ಜ್ಞಾಪಿಸ್ಕೊಂಡಿದ್ದೀರಾ? ಹೌದೌದು. ಅವ್ರನ್ನೆಲ್ಲ ನಾಗಜ್ಜಿ ತುಂಬ ದೊಡ್ಡ ವಿದ್ವಾಂಸ ಇದ್ದು. ಗ್ರಾಮೀಣ ಭಾಗದಿಂದ ಬಂದವ್ರಿಗೆಲ್ಲರಿಗೂ ಜಾನಪದದ್ದು ಇದು ಹೌದೌದು. ಜಾನಪದ ಮೈಸೂರಲ್ಲಿ ಮುಗಿಸಿದ್ರಿ. ಇದು ವೃತ್ತಿ ಜೀವನನೂ ಅಲ್ಲೇ ಶುರು ಮಾಡಿದ್ರಿ ಅಂತ ಕೇಳಿದ್ವಿ. ಆ ವೃತ್ತಿ ಜೀವನದ ಬಗ್ಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಏನೇನು ಹುದ್ದೆಗಳಲ್ಲಿ ಇದ್ರಿ ಅಂತ ಒಂದು ಸ್ವಲ್ಪ ಹೇಳಿದ್ರೆ ಅನುಕೂಲಿಸಿ. ಮೈಸೂರಿನಲ್ಲಿದ್ದೆ ಮೊದಲಿಗೆ. ಅಲ್ಲಿ ಮಾನಸ ಗಂಗೋತ್ರಿ ಅಂತ ಇದೆಯಲ್ಲ, ಅಲ್ಲಿದ್ದೆ.
ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ. ಅಲ್ಲಿ ಹೊಸಕೋಟೆನಲ್ಲಿ ಕೆಲವು ಜನ ಕೆಲಸ ಮಾಡಿದೆ. ಅನಂತರದಲ್ಲಿ ಮತ್ತೇನು ಊರ ಕಡೆ ಹೋದೆ, ಅಲ್ಲಿನೂ ಕೆಲಸ ಮಾಡಿದೆ. ಹಿರಿಯೂರಿನಲ್ಲಿ ತುಂಬ ಕಡೆ ಕೆಲಸ ಮಾಡಿದ್ದು. ನಮ್ಮ ಸುತ್ತೂರು ಇದ್ರಲ್ಲೂ ಮಾಡಿದ್ರಂತೆಲ್ಲ. ಸುತ್ತೂರಿನಲ್ಲೂ ಮಾಡಿದ್ದು. ನಮ್ಮ ಅವರು ಸ್ವಾಮೀಜಿ ಎಲ್ಲೂ ಬಿಡಿಸಿರಲಿಲ್ಲ. ಅವರೇ ಮಠದಲ್ಲಿ ರೂಮ್ ಕೊಟ್ಟು ಅಲ್ಲೇ ಇರಬೇಕು ಅವಕಾಶ ಮಾಡಿಕೊಟ್ಟು ಎಲ್ಲ ಸ್ವಾಮಿಗಳು ಎಲ್ಲರೂ ಕೂಡ ಚೆನ್ನಾಗಿ ನನ್ನ ಆಶೀರ್ವಾದ ಮಾಡ್ತಾಯಿದ್ದರು. ಅಲ್ಲಿಂದ ಹೊಸಕೋಟೆಯಲ್ಲಿ ಅಲ್ಲೊಂದು ತಿಂಗಳ ಮೇಲೆ 3 ದಿನ ಆಯಿತು ಹೊಸಕೋಟೆಯಲ್ಲಿ. ಊಟಕ್ಕೆ ತೊಂದರೆ ಆಗೋದು. ನನ್ನ ಸೆಡ್ಕಲ್ ಮನೆಯಿಂದ ಬೆಂಗಳೂರಿನಿಂದ ಹೊಸಕೋಟೆಗೆ ಓಡಾಡ್ತಾ ಇದ್ದೆ. ಅಲ್ಲಿನ ಹೊಸಕೋಟೆಯಿಂದ ಈ ಕಡೆ ಬಂದುಬಿಟ್ಟೆ, ನಮ್ಮ ಊರ ಕಡೆ ಬಂದುಬಿಟ್ಟೆ. ಊರ ಕಡೆ ಬಂದು ಹಿರಿಯೂರಲ್ಲಿ ಕೆಲಸ ಮಾಡಿದೆ. ಹಿರಿಯೂರ ಹತ್ರ ಒಂದು ಹುಲುಗಲ್ ಕುಂಟೆ ಅಂತ ಇದೆ, ಅಲ್ಲಿ ಕೆಲಸ ಮಾಡಿದೆ. ಎಲ್ದಕೆರೆ ಅಂತ ಇದೆ, ಅಲ್ಲಿ ಕೆಲಸ ಮಾಡಿದೆ. ಆ ನಂತರದಲ್ಲಿ ಎಲ್ದಕೆರೆ ಆದಮೇಲೆ ಗುಡ್ಡದ ನೀರಲ್ಲಿ ಕೆರೆ ಅಂತ ಇದೆ, ಕುದುರೆ ಕಣಿವೆ ಅಂತ ಇದೆ, ಶ್ರೀರಾಮಪುರ ಅಂತ ಇದೆ, ಓಬಳಾಪುರ ಅಂತ ಇದೆ. ಓಬಳಾಪುರದಲ್ಲಿ ನಮ್ಮ ತಂದೆಯವರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದೆ. 1940. ಏನಾದ್ರು ವಿಶೇಷವಾದ ಸಂಜೆ ಕಾಲೇಜಿನ ಅಗತ್ಯ ಮತ್ತು ಅದರಲ್ಲಿ ಭಾಳ ಜನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಸಂಜೆ ಕಾಲೇಜಿನಲ್ಲಿ ಇರ್ತಕ್ಕಂಥವರು ಗುಲ್ಬರ್ಗದಲ್ಲಿ ಒಬ್ಬಳು ಮಹೇಶ್ವರಿ ಅಂತ ಇದ್ದಾರೆ, ಷಣ್ಮುಖಯ್ಯ ಕುರ್ಮಠ ಅಂತ ಅವ್ರ ಮನೆಯವರು. ತುಂಬ ಒಳ್ಳೆಯ ಹೆಣ್ಣುಮಗಳು. ಇವತ್ತು ನಾನು ಮರ್ತಿಲ್ಲ, ಬರ್ತಾಳೆ ಹೋಗ್ತಾಳೆ, ಫೋನ್ ಮಾಡ್ತಿರ್ತಾಳೆ. ಅವಳ ಜೊತೆಗೆ ಇನ್ನೊಬ್ಬಳು ರತ್ನಮಂಜರಿ ಅಂತ ಸಂಜೆ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾಳೆ. ಅವಳು ಅಷ್ಟೇ ಒಳ್ಳೆ ಹೆಣ್ಣುಮಗಳು. ತುಂಬ ಮಕ್ಕಳು ಕಣಮ್ಮ, ತುಂಬ ಪ್ರೀತಿಸ್ತಾರೆ. ಆಮೇಲೆ ನನ್ನ ಸೊಸೆ ಮನೆ ಕಡೆಯವರು ಎಲ್ಲರೂ ಕೂಡ ಅವರು ಹೇಮಾವತಿ ಅಂತ ಒಬ್ಬಳು ಡಾಕ್ಟ್ರೇಟ್ ಮಾಡ್ಕೊಂಡಿದ್ದಾಳೆ. ಅವಳು ಈಗಲೂ ಸೇವೆಯಲ್ಲಿ ಇದ್ದಾಳೆ ಅಲ್ಲಿ ತುಮಕೂರು ಸಿದ್ಧಗಂಗಾ ಕಾಲೇಜಲ್ಲಿ. ಸಿದ್ಧಗಂಗಾ ಕಾಲೇಜು ಬಹಳ ಜನನ ರೂಪಿಸ್ತಮ್ಮ, ಬಹಳ ಜನ ರೂಪಿಸ್ಬಿಡ್ಸೋದು. ಎಷ್ಟು ಜನ ಇದ್ರು ಅಲ್ಲಿ ಅಂತಂದರೆ KG ನಾಗರಾಜಪ್ಪ ಅಂತ ಇದ್ದರು, ಆಮೇಲೆ ಬಸವಣ್ಣ ಅಂತ ಇದ್ದರು. ಇವರೆಲ್ಲರೂ ಅಲ್ಲಿ ಪ್ರಿನ್ಸಿಪಲ್ ಅನ್ಸೂಯಮ್ಮ ಅವರು, ಅವಾಗೆಲ್ಲ ಒಂದು ನಿಮ್ದೊಂದು ಟೀಮು ಚೆನ್ನಾಗಿತ್ತು. ಇದ್ದಾರೆ, ಚೆನ್ನಾಗಿದ್ದಾರೆ, ಇಲ್ಲೇ ಇದ್ದಾರೆ ಅನ್ಸೂಯಮ್ಮ ಅಂತ. ಸರ್, ನೀವು ಶಿಕ್ಷಕರಾಗಿದ್ದಾಗ ವೀರ ಬಲ್ಲಾಳನ ಪಾತ್ರ ಮಾಡಿದ್ರಿ. ಹೌದು. ರಣ ಪ್ರಚಂಡ ಅಂತಕ್ಕಂಥ ಪ್ರಚಂಡ ಅಂತ ಒಂದು ನಾಟಕವನ್ನು ನೀವೇ ಮಾಡಿಸಿ ಆಡಿದ್ರಿ. ಹೌದು. ಅದು ನಿಮ್ಮ ವೃತ್ತಿ ಜೀವನದ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದಂಥ ದಿನ. ಹೌದು. ಅದಾದಮೇಲೆ ಯಾವ್ಯಾವ ನಾಟಕಗಳನ್ನ ಮಾಡಿದ್ರಿ ಸರ್? ಮಾತಾಡ್ಬಿಟ್ಟಿದ್ದೀವಿ, ಬೇರೆ ಬೇರೆ ನಾಟಕಗಳು ಮಾಡಿದ್ವಿ. ವೀರ ಬಲ್ಲಾಳ ಮಾಡಿದ್ವಿ. ಆ ನಂತರದಲ್ಲದೆ ನಮ್ಮ ಸಿದ್ಧಗಂಗಾ ಮಠದ ಬಸವೇಶ್ವರ ನಾಟಕ ಇದೆಯಲ್ಲ, ಬಸವೇಶ್ವರ ನಾಟಕ ಮಾತ್ರ ತುಂಬ ಮಾಡಿಬಿಟ್ವಿ. ಅದರಲ್ಲಿ ಯಾವ ಪಾತ್ರ ಮಾಡ್ತಿದ್ರಿ ಸರ್ ತಾವು? ಅಲ್ಲಮ ಪ್ರಭು ಪಾತ್ರನ ನೀವು ಬಸವೇಶ್ವರ ನಾಟಕದಲ್ಲಿ ನಿರ್ವಹಿಸ್ತಾ ಇದ್ರಿ. ಹೌದು. ಬಸವೇಶ್ವರ ಅದೆಷ್ಟೋ ಪ್ರದರ್ಶನಗಳನ್ನು ಕಂಡಿದೆ ಅಂತ ಕೇಳಿದ್ವಿ, ಸಾವಿರಾರು ಪ್ರದರ್ಶನಗಳಾಗಿದೆ ಬಸವೇಶ್ವರ ನಾಟಕದಲ್ಲಿ. ಬಹಳ ಮಂದಿ ಇವತ್ತು ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಮೊನ್ನೆ ಕೂಡ ಒಬ್ಬ ಮಹೇಶ್ ಅಂತನ, ಅವನು ಬ್ಲೈಂಡ್ ಸ್ಕೂಲ್ ಟೀಚರು ಆಗಿದ್ದ, ಹೆಡ್ ಮಾಸ್ಟರ್ ಆಗಿದ್ದ. ಅವನು ಒಂದು ಸುದ್ದಿ ಸಮಾರಂಭ ಮಾಡಿ ಅವರು ಒಂದಿಷ್ಟು ಇದು ಮಾಡಿ ಅವನು ಒಳ್ಳೆಯ ಕೆಲಸ ಮಾಡ್ತಾಯಿದ್ದ. ಅವನು ಮಹೇಶ್ ಅಂತನ ಚೆನ್ನಾಗಿದ್ದಾರೆ. ನಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಇವತ್ತು. ಸರ್, ಶಿವಕುಮಾರ ಸ್ವಾಮಿಗಳಿಗೆ ಬಸವೇಶ್ವರ ನಾಟಕ ಅಚ್ಚುಮೆಚ್ಚಿನ ಒಂದು ನಾಟಕ. ಸಿದ್ಧಗಂಗಾ ಮಠದಿಂದ ನಡೀತಾ ಇದ್ದಂಥ ನಾಟಕದ ಒಂದು ಎಲ್ಲ ಕರ್ನಾಟಕದಾದ್ಯಂತ ಪ್ರದರ್ಶನ ಕೊಟ್ಟಿದ್ದಾರೆ. 1331 ನಾಟಕಗಳು, 1331 ನಾಟಕಗಳಾಡಿದ್ದೀರಿ. ಅವರು ಮಾಡಿರೋದು ಆ ನಾಟಕಗಳು ಒಂದಲ್ಲ ಎರಡಲ್ಲ. ಜೊತೆಗೆ ಎಲ್ಲೆಲ್ಲಿ ನಾವು ಹೋಗ್ತಾ ಇದ್ವಿ ಅವರು ಅಲ್ಲೆಲ್ಲ ಅವರು ಆಶೀರ್ವಚನ ಮಾಡುವಾಗ ಮೊದಲು ನಾನು ಮಾತಾಡಬೇಕು, ಆಮೇಲೆ ಅವರು ಮಾತಾಡಬೇಕು. ಹೌದು. ಅಷ್ಟೊಂದು ಆಶೀರ್ವಾದವನ್ನು ಸ್ವಾಮೀಜಿನೂ ಎಲ್ಲ ನಾಟಕನೂ ಕೂತ್ಕೊಂಡು ನೋಡ್ತಾ ಇದ್ರು. ಏನಾದರೂ ಕೂಡ ಭಕ್ತರು ನಾವು ತಪ್ಪು ಮಾಡಿದರೆ ಹಿಂದ್ಗಡೆಯಿಂದ ಬಂದು ಹಿಂಗೆ ಮಾಡು ಅಂತ ಹೇಳೋದು. ಚೆನ್ನಾಗಿ ಇದನ್ನು ಮಾಡ್ತಾರೆ ಕೊನೆಯ ತನಕ. ನಿಮ್ಮ ತಂದೆಯವರು ಸಹ ಶಿಕ್ಷಕರಾಗಿದ್ದರು, ಜೊತೆಗೆ ನಿಮ್ಮ ತಂದೆಯವರು ಸಂಗೀತಗಾರರಾಗಿದ್ದರು, ಜೊತೆಗೆ ನಾಟಕದಲ್ಲೂ ಅಭಿನಯ ಮಾಡ್ತಾಯಿದ್ರು. ಯಕ್ಷಗಾನ ಎಲ್ಲ ಅವರು ಜಾಸ್ತಿ. ನಮ್ಮ ತಂದೆ ಎನ್ ವೀರಯ್ಯ ಅಂತನ ಪ್ರಾಥಮಿಕ ಶಾಲೆ ಅಧ್ಯಾಪಕರು. ತುಂಬ ಪ್ರತಿಭಾವಂತರು, ತುಂಬ ಪ್ರತಿಭಾವಂತರು. ಎಲ್ಲ ಜನ ಅವರನ್ನು ಪ್ರೀತಿಯಿಂದ ಕಾಣ್ತಾ ಇದ್ರು. ಅವರು ನಾಟಕದಲ್ಲಿ ಬಂದುಬಿಟ್ರೆ ಅಭಿಮಾನಿಯ ಪಾತ್ರ ಬಂದರೆ ಜನ ಏನು ಚಪ್ಪಾಳೆ ಹೊಡೆದಿರೋದು. ಹಾಗೆ ನಿಮ್ಮ ಹಾಗೆ ಪ್ರೀತಿಯಿಂದ ಬಂದು ಶಾರದದಲ್ಲಿ ಒಂದಿಷ್ಟು ಹಣ ಕೊಡೋದು ಅದೆಲ್ಲ ಮಾಡೋದು. ಅವರು ಅದೆಲ್ಲ ಬೇಡ ಅನ್ನೋರು, ಆದರೂ ಬಿಡ್ತಿರ್ಲಿಲ್ಲ. ಅವರು ಅಷ್ಟೊಂದು ಅವರನ್ನು ಮಾಡಿದರು. ಅವರು ಎಲ್ಲ ಕಡೆಗೂ ಕೂಡ ಹೆಸರು ಮಾಡಿಕೊಂಡು ಬಂದಂಥವರು. ನಮ್ಮ ಎನ್ ವೀರಯ್ಯ ಅಂತೆಲ್ಲ ಸ್ಕೂಲ್ ಮಾಡ್ತೀವಿ. ಇವತ್ತು
28ನೇ ತಾರೀಕು ಮತ್ತೆ ಹೋಗ್ಬೇಕು ಊರಿಗೆ. ಅರಸೀಕೋಟೆ ನಮ್ಮದು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಐಮಂಗಲ ಹೋಬಳಿ. ತುಂಬ ದೊಡ್ಡ ಊರು. ಆಮೇಲೆ ಜಾನಪದದಲ್ಲಿ ನಿಮ್ಮ ಅಜ್ಜಿಯವರೇ ಪ್ರೇರಣೆ ಅಂತ ಹೇಳ್ತಿದ್ರಿ. ಹೌದೌದು, ನಾಗಜ್ಜಿ ಅವರು ನಾಗಜ್ಜಿನೇ. ಅವರು ಹಾಡೋ ಜಾನಪದ ಗೀತೆಗಳು ಮತ್ತು ನಿಮ್ಮ ಹಳ್ಳಿಯಲ್ಲಿ ಹೊಲ ಗದ್ದೆಗಳಲ್ಲಿ ಕಳೆಗಳಲ್ಲಿ ಕಳೆ ಕೀಳುವಾಗ, ಸಸಿ ಹಾಕುವಾಗ, ಕೊಯ್ಲು ಮಾಡುವಾಗ ಅವಾಗೆಲ್ಲರಲ್ಲೂ ಕೂಡ ಮಾಡ್ತಾಯಿದ್ರು. ಎಲ್ಲನ ಬಾಲ್ಯದಲ್ಲಿ ನನ್ನನ್ನು ಬೆಳೆಸಿದಂಥವರು ಇವತ್ತು ಹೆಸರುಗಳು ಮರ್ತೋಗಿದ್ದಾವೆ. ಬಹಳ ಮಂದಿ ನಮ್ಮ ಊರಿನಲ್ಲಿ ಸುಮಾರು 25 ದೇವಸ್ಥಾನಗಳಿದ್ದಾವೆ. ಆ 25 ದೇವಸ್ಥಾನಗಳು ವೀರಭದ್ರ ಸ್ವಾಮಿ, ರೇವಣಸಿದ್ದೇಶ್ವರ ಸ್ವಾಮಿ, ಕೊಲ್ಲಾಪುರದಮ್ಮ, ಓರ್ಗಲ್ಲಮ್ಮ, ಕೆಂಚಲಿಂಗೇಶ್ವರ, ಓಬಳೇಶ್ವರ, ಓರ್ಗಲ್ಲಮ್ಮ, ಬಹಳ ಮನೆಯಲ್ಲಿದ್ದಾವೆ. ಕಂಬದೂರು, ಅದು ನಮ್ಮಲ್ಲಿ ಎಲ್ಲರೂ ಮಾದಿಗರು, ನಾಯಕರು, ಕುರುಬರು, ಸಾಬ್ರು ಎಲ್ಲ ಜನಾಂಗವೂ ಕೂಡ ಇತ್ತು. ಐನವರು ಎಲ್ಲರೂ ಕೂಡ ಇಷ್ಟು ಜನ ಇರೋರು ಯಾರು ಒಬ್ಬರನ್ನೊಬ್ಬರು ದ್ವೇಷಿಸ್ತಿರಲಿಲ್ಲ. ಎಲ್ಲರೂ ಪ್ರೀತಿಯಿಂದಲೇ ಮಾಡ್ತಾಯಿದ್ರು. ಅಂಥ ಊರಲ್ಲಿ ನಾನು ಬಿಟ್ಟು ಬೆಳೆದಿದ್ದು ಅರಸೀಕೋಟೆ ಅಂತನ. ಆಮೇಲೆ ಇವರು PR ತಿಪ್ಪೇಸ್ವಾಮಿ ಅವರು ನಮ್ಮೂರಿನವ್ರು. ನಿಮ್ಮೂರು ನಿಮ್ಗೇನಾದ್ರು ಪರಿಚಯನ ಸರ್? ಅವ್ರು ಹೇಗೆ? ಆತ್ಮೀಯರು. ಹಾಂ, ತಿಪ್ಪೇಸ್ವಾಮಿ ಅವರು ಜಾನಪದ ತಜ್ಞರು, ಹೌದೌದು, ಒಳ್ಳೆ ಕಲಾವಿದರು. PRT ಅಂತಲೇ PR ತಿಪ್ಪೇಸ್ವಾಮಿ ಅವ್ರದ್ದು. ಹೌದೌದು, ಸಮಾಜಿನ ರಸ್ತೆ ಪಕ್ಕ ಎಲ್ಲ ಮಾಡಿದ್ದಾರೆ. ಹೌದೌದು, PRT ಸಾಂಬ ಶೂರದಯ ಅಂತನ ಹಾಂ ಹಾಂ ಬಹಳ ಮಂದಿ ಇದ್ದಾರೆ. ಅವ್ರನ್ನೆಲ್ಲ ಶಂಕರಪ್ಪ ಅಂತನ, ಅವ್ರನ್ನೆಲ್ಲ ಇವಾಗ ಎಲ್ಲ ಯಾರು ಹೋಗ್ಬಿಟ್ರು. ರುದ್ರೇಗೌಡ ಅಂತನ, ಪಟೇಲ್ ಇದ್ದೀನಿ, ಕೃಪೆಯ ಅಷ್ಟೊಂದು ಕೂಡ ಮಾಡ್ತಾ ಇದ್ವಿ. ಆಮೇಲೆ ಯಾವಾಗ್ಲೂ ನೀವು ಭಾಷಣ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಬೆಳಗಾಗಿ ಯಾರ್ಯಾರ ಕೇಳಿದ್ರೆ ಸಾಕ ಎಲ್ಲ ಅಲ್ಲಿ ಇದ್ದವರೆಲ್ಲ ಬಂದಲ್ಲಿ ಕೂತ್ಕೊಂತ ಇದ್ರು. ಬೆಳೆಯೋಳ ಭೂತಾಯ ಎದ್ದೊಂದು ಬೆಳಗ್ಗೆ ಬಸವಣ್ಣನವರು ಮತ್ತು ನಮ್ಮ ಶಿವಕುಮಾರ ಸ್ವಾಮಿಗಳು ಎರಡೂ ಒಂದು ಯುಗ ಪುರುಷರು ಅವರಿಬ್ಬರೂ ಅಲ್ಲೂರ. ನೀವು ಇವರಿಬ್ಬರು ವಿಚಾರಗಳನ್ನು ನಾಡಿನಾದ್ಯಂತ ಅದನ್ನು ಜನಕ್ಕೆ ಮುಟ್ಸೋದಕ್ಕೆ ದಿನಗಟ್ಟಲೆ ವಾರಗಟ್ಟಲೆ ನೀವು ಊರೂರಿಗೆ ಹೋಗಿ ಈ ಥರ ನಾಟಕಗಳ ಮೂಲಕ, ಜನಪದ ಸಾಹಿತ್ಯದ ಮೂಲಕ, ಭಾಷಣಗಳ ಮೂಲಕ ಜನಮನವನ್ನು ತಲುಪಿದ್ರಿ ಸರ್. ಬಸವಣ್ಣ ಬರುವಾಗ ಬಿಸಿಲು ಬೆಳದಿಂಗಳು, ಮೊಗ್ಗು ಮಲ್ಲಿಗೆ ಅರಳ್ಯಾವ ನನ್ನ ತಂದೆ, ಬಸವ ತಂದೆ ಕೃಪೆಯಾಗು, ಸಿದ್ಧಗಂಗ ಗುರುವೇ ಕೃಪೆಯಾಗು. ಸಿದ್ಧಗಂಗಾ ಸ್ವಾಮಿಗಳಿಗೂ ಬಸವಣ್ಣನಿಗೂ ವ್ಯತ್ಯಾಸ ಏನಿರಲಿಲ್ಲ. ಇಬ್ಬರು ಕೂಡ ಒಂದೇ ವಿಧವಾಗಿರ್ತಕ್ಕಂಥ ಮನೋಧರ್ಮಗಳು, ಒಂದೇ ವಿಧವಾಗಿರ್ತಕ್ಕಂಥ ಅವತಾರ ಪುರುಷರು. ಅಷ್ಟು ದೊಡ್ಡದಾಗಿ ಅವರು ಬೆಳೆದಂಥವರು. ಶಿವಕುಮಾರ ಸ್ವಾಮಿಗಳಾದ ಮೇಲೆ ಈಗ ಸಿದ್ಧಲಿಂಗ ಸ್ವಾಮಿಗಳಿದ್ದಾರೆ. ಅವ್ರಿಗೆ ಉತ್ತರಾಧಿಕಾರಿಯಾಗಿ ನನ್ನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಮನೋಜ್ ಕುಮಾರ್ ಅಂತವರು ಅವರೀಗ ಶಿವಸಿದ್ದೇಶ್ವರ ಸ್ವಾಮಿಗಳು ಅಂತ ಅವರನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ನನ್ನನ್ನು ಎಲ್ಲಿಯೂ ಬಿಡೋದಿಲ್ಲ. ನಮ್ಮ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಅವ್ರು ಹೇಳ್ತಾರೆ, ನೀವು ನಮ್ಮ ಮಠದ ಬಹುದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಸದ್ಯಕ್ಕೆ ಈಗ ನೀವೇ ಅದಕ್ಕೆ ಮಾರ್ಗದರ್ಶಕರು, ಹಿರಿಯರು ಎಲ್ಲ ಆಗಿರೋದ್ರಿಂದ ಯಾರಿರ್ತಾರೆ? ಅದನ್ನ ಸಂಕಲನನೂ ಕೂಡ ಮೊನ್ನೆ ಇತ್ತೀಚೆಗೆ ತಂದ್ರಿ ಅಂತ. ಹೌದು, ಅದು ಸಿದ್ಧಗಂಗಾ ಶ್ರೀ ತ್ರಿವಿಧಿಗಳು ಅಲ್ವಾ ಸರ್? 3334 ತ್ರಿವಿಧಿಗಳನ್ನು ಅಚ್ಚು ಮಾಡಿಸಿದ್ದೀರಿ. ನಿಮ್ಮ ಒಂದು ಪುಸ್ತಕದಲ್ಲಿ ಇದೆ ಅದು. ಅದೇನೆ ಸರ್. ನಿಮ್ಮ ಸಾಹಿತ್ಯ ಕೃತಿಗಳ ಬಗ್ಗೆ ಹೇಳಿ ಸರ್, ಒಂದೆರಡು ಮಾತು. ಏನು ಹೇಳಿ ಸಾಹಿತ್ಯ ಕೃತಿಗಳ ಬಗ್ಗೆ ಎಲ್ಲ ನಿಮ್ಮಂಥವರೇ ಅದನ್ನು ಹೇಳಬೇಕಾಗಿರ್ತಕ್ಕಂಥ. ಏನು ಮನಸ್ಸಿಗೆ ಅನಿಸಿದ್ದನ್ನು ಬರೆದಿದ್ದನ್ನು ತಮ್ಮಂತಹ ಸಹೃದಯರು ಅದನ್ನು ಓದಿದರು, ನೋಡಿದರು. ತುಂಬ ಸಂತೋಷವಾಗಿದೆ ಸರ್. ನಾವು ಪೂಜೆ ಸಂದರ್ಭದಲ್ಲಿ ಆಡ್ಕೊಳ್ತೀವಿ, ಮತ್ತು ಏನಾದರೂ ಮಲಗುವಾಗ ಎದ್ದಾಗ ಆಡ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಅವರು ಪ್ರೀತಿಯಿಂದ ಹೇಳ್ತಾರೆ. ನೀವು ಫಸ್ಟು ಒಂದು ಕವನ ಸಂಕಲನ ಮಾಡಿದ್ರಿ, ಹೇಮಲತೆ ಅಂತ. ಅದೊಂದೇ ಬಂದಿಲ್ಲ. ಆಮೇಲಿಂದ ಕವನಗಳು ಬರೀಲಿಲ್ವಾ ನೀವು? ಆಮೇಲೆ ಗದ್ಯ ಮತ್ತು ಆಧ್ಯಾತ್ಮ ಇದಕ್ಕೆ ಬಂದ್ರಿ. ಅದೇ ಅವಾಗ ಬಸವೇಶ್ವರದ್ದು, ಆಮೇಲೆ ವಚನ ಸಾಹಿತ್ಯಕ್ಕೆ. ಕರೆಕ್ಟ್. ಆಮೇಲೆ ಒಂದು ಏನೋ ಕೋಣದ ಕೊಂಬಿನ ತುದಿಯಲ್ಲಿ ಅಂತ ಒಂದು ಇದು ಮಾಡಿದ್ರಿ ವಚನ. ಅದು ಬೆಳಗಿನ ವಚನ. ಅದನ್ನ ನಡೆಸಿದ್ದೀರಾ ಸರ್? ಅದನ್ನು ಸುಮಾರು ಒಂದು 20-25 ವರ್ಷ. 25 ವರ್ಷದಿಂದ ಸಿದ್ಧಗಂಗಾ ಪ್ರಕಾಶನದಲ್ಲಿ ಸಿದ್ಧಗಂಗಾ ಮಾಸಪತ್ರಿಕೆ. ಅದು ಹಳೆ ವಿದ್ಯಾರ್ಥಿಗಳ ಸಂಘ ನಡೆಸ್ತಾ ಸುವರ್ಣ ಅಂತ. ಅವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋ ತತ್ವದ ಮೇಲೆ ಅದನ್ನೇ ಪ್ರತಿಪಾದಿಸ್ತಾ ಬಂದರು. ಮೂರ್ತಿ ಪೂಜೆಗಳು ಇವನ್ನೆಲ್ಲ ಒಪ್ತಿರ್ಲಿಲ್ಲ ಅವರು. ಅದನ್ನೆಲ್ಲ ನಿರಾಕರಿಸೇ ಇದು ಲಿಂಗನ ಇದೆಲ್ಲ ಮಾಡಿದ್ದಂಥ. ಆದರೆ ಇವತ್ತು ಅವರನ್ನೇ ಮೂರ್ತಿ ಮಾಡಿ ಇಡುವಂಥದ್ದು. ಆಮೇಲೆ ಪುತ್ಥಳಿ ಸಂಸ್ಕೃತಿ, ಪುತ್ಥಳಿ ಮಾಡೋದು ಈಗ ಇಲ್ಲೂ ಮಾಡಿದ್ದಾರೆ. ಅದು ತಪ್ಪು ಅಂತ ನನಗೆ ಹೇಳಲ್ಲ.
ಆದರೆ ಅದು ಅದು ಹೇಗೆ ಸರಿನಾ ಅಂತ ಬಸವಣ್ಣನವರ ತತ್ವನ ನಾವು ಪಾಲಿಸ್ತಾ ಇರ್ಬೇಕಾದ್ರೆ ಜನಗಳು ಆ ಥರ ಮಾಡ್ತಾರಲ್ಲ, ಅದು ಹೇಗೆ ಸರಿ, ಎಷ್ಟು ಸರಿ ಅಂತ. ಸರಿ ಅಥವಾ ತಪ್ಪು ಅನ್ನೋದಕ್ಕಿಂತಲೂ ಮಿಗಿಲಾಗಿ ಅವರವರ ಭಾವನೆಗಳ ಮತ್ತು ಅವರವರ ಚಿಂತನೆಗಳ ಒಂದು ವಿಶೇಷವಾದ ಒಂದು ಸೇವೆಯಾಗಿ ಅದು ಬರ್ತಾ ಇದೆ ಕಣಮ್ಮ. ಯಾವತ್ತೂ ಕೂಡ ಅಷ್ಟೇ. ಈಗ ಮಠಕ್ಕೆ ಹೋಗ್ಬಿಟ್ರೆ ನೀವು ಎಷ್ಟೊಂದು ಅಲ್ಲಿ ವಿಗ್ರಹಗಳನ್ನು ನೋಡ್ತೀರ. ಬೆಟ್ಟದ ಮೇಲೆ ಹೋಗ್ಬಿಟ್ರೆ ಅಲ್ಲಿನೂ ವಿಗ್ರಹಗಳು ಸಿಗ್ತವೆ, ಹಳೆ ಮಠದಲ್ಲಿ ಸಿಗ್ತವೆ, ಬುದ್ಧ ಸ್ವಾಮಿ ಗದಿಯಲ್ಲಿ ಸಿಗ್ತವೆ, ಆಮೇಲೆ ಸ್ವಾಮೀಜಿಯವರ ಗದಿಯಲ್ಲಿ ಸಿಗ್ತವೆ. ಎಷ್ಟೊಂದಿದಾವಮ್ಮ ಗದಿಗೆಗಳು. 12,000 ಮಕ್ಕಳು ಅವರು ಆಶ್ರಯ ಪಟ್ಟಿದ್ದು. ಎಷ್ಟು ಜನ ನಮ್ಮ ಅವರು ಯಾವ ಜಾತಿಯನ್ನು ನೋಡ್ತಿರಲಿಲ್ಲ, ಎಲ್ಲರನ್ನೂ ಒಂದೇ ಭಾವನೆಯಲ್ಲಿ ಪ್ರೀತಿಸ್ತಾ ಇದ್ರು. ಒಂದೇ ಸಾಯಂಕಾಲ ಅವರು ಪ್ರಾರ್ಥನೆ, ಬೆಳಗ್ಗೆ ಪ್ರಾರ್ಥನೆ ಮಾಡುವಾಗ ನೋಡಬೇಕಾಗಿತ್ತು. ಅದಂತೂ ತುಂಬ ದೊಡ್ಡ ಇದು ಬಿಡಿ. ನೋಡೋದಕ್ಕೆ ಬೇರೆ ಬೇರೆ ಊರುಗಳಿಂದಲೂ ಜನ ಬರ್ತಾಯಿದ್ರು. ಎಷ್ಟು ಮಾತುಗಳು. ಹೊಲೆಯ ಮಾದಿಗರೆಂಬ ಬಲೆಯಾತ ಕಿತ್ತೊಗೆದ ಬಲರೆ ಬಸವಯ್ಯ ಬಸವರಸ ನಿನ್ನೆಸರು ನೆಲೆಯಾತ ನಿತ್ಯ ಜನಪದಕ್ಕೆನ್ನುವ ಹಾಡನ್ನು ಹಾಡುವಾಗ ಸ್ವಾಮೀಜಿಯವರು ಎದ್ದು ನಿಂತ್ಕೊಳ್ಳೋರು. ಬಸವಣ್ಣನ ಹೆಸರು ಕೇಳಿ ನಿಂತರೆ ಎದ್ದು ನಿಂತ್ಕೊಳ್ಳಿ. ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು. ಅಷ್ಟು ಬಸವಣ್ಣನ ಬಗ್ಗೆ ಅವರು ಬಸವ ತತ್ವಗಳ ವಚನಗಳನ್ನು ಅಂತಂದು ಎಷ್ಟು ಅಧ್ಯಯನ ಮಾಡಿದ್ರು. ಅವೇ ಸಾಕು. ಒಬ್ಬೊಬ್ಬ ವ್ಯಕ್ತಿ ಒಂದು ವಚನನ ಪರಿಪಾಲಿಸಿದ್ರು ಸಾಕು. ನಮ್ಮ ದೇಶದಲ್ಲಿ ಇಷ್ಟೊಂದು ಸಮಸ್ಯೆ, ಕ್ರೌರ್ಯ, ಹಿಂಸೆ, ದೌರ್ಜನ್ಯ ಎಲ್ಲ ಏನೂ ಇರೋದೇ ಇಲ್ಲ. ಕಳಬೇಡ, ಕೊಲೆಬೇಡ, ಹುಟ್ಟಿಯರು ಬೇಡ, ತನ್ನ ಬಣ್ಣಿಸಬೇಡ, ಇತದ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ವಾಸುವ ಪರಿ. ಅದ್ರ ಒಳಗಡೆ ಕಾನೂನು ಒಳಗೈತೆ. ಕಳಬೇಡ ಅಂದ್ರೆ ಒಂದು ಕಳ್ತನದ್ದು ಸೆಕ್ಷನ್ ಬರುತ್ತೆ. ಕೊಲಬೇಡ ಅಂದ್ರೆ ಅದು ಮರ್ಡರ್ ಬರುತ್ತೆ, ಸೆಕ್ಷನ್ ಬರುತ್ತೆ. ಇನ್ನು ಹಿಂಗೆ ಒಂದೊಂದನ್ನು ಕೂಡ ನಾವು ಲೀಗಲೈಸ್ ಮಾಡ್ಬೋದು ಅದನ್ನ, ಅವ್ರ ವಚನಗಳನ್ನ. ಕರೆಕ್ಟ್ ಅಮ್ಮ, ನೀವೇ ಮಾತು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಮ್ಮ ನೀವು. ಆ ಥರ ಮಾಡ್ಬೋದು ಸರ್. ಅಷ್ಟು ಸಮಗ್ರವಾಗಿರುವಂಥದ್ದು ಅಂದರೆ ನಮ್ಮ ವಚನ ಸಾಹಿತ್ಯ. ಹೌದು, ತುಂಬ ಸಂತೋಷ. ನೀವು ಇದುವರೆಗೂ ನೀವು ನಿಮ್ಮ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಅನೇಕ ವಿಚಾರಗಳನ್ನ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ನಿಮ್ಮಂಥ ಆದರ್ಶ ವ್ಯಕ್ತಿಗಳು, ನಿಮ್ಮ ಬದುಕು ಇವತ್ತು ಸಾವಿರಾರು ಜನಕ್ಕೆ ಒಂದು ಮಾದರಿಯಾಗಿದೆ ಸರ್. ಇವತ್ತಿನ ಜೀವನ, ಆಧುನಿಕ ಜೀವನಗಳು, ನಮ್ಮ ಗ್ರಾಮೀಣ ಪ್ರದೇಶದ ಬದುಕನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಗ್ರಾಮೀಣ ಪ್ರದೇಶದ ಬದುಕಿದೆಯಲ್ಲ ಸರ್, ತುಂಬ ಅದ್ಭುತವಾಗಿರ್ತಕ್ಕಂಥ ನಿಮ್ಮ ಬದುಕು. ನೀವು ಹಳ್ಳಿಯಿಂದ ಹುಟ್ಟಿ ಇದು ಬಂದು ಮೈಸೂರು ಮಾನಸ ಗಂಗೋತ್ರಿಲಿ ನೀವು ಕಲಿತು MA ಪಾಸ್ ಮಾಡಿ ಒಬ್ಬ ಲೆಕ್ಚರರ್ ಆಗಿ, ಪ್ರೊಫೆಸರ್ ಆಗಿ, ಪ್ರಿನ್ಸಿಪಾಲ್ ಆಗಿ ಅಷ್ಟೇ ಸರಳತೆಯಿಂದ ಇದ್ದೀರಾ. ಅದು ನಿಜಕ್ಕೂ ನಮ್ಮ ಹರತಿ ಒಂಬಾಳೆ ಸರ್. ಹರತಿ ಒಂಬಾಳೆ ಅಂದರೆ, ಹರತಿ ಅಂದರೆ ಹರತಿಕೋಟೆ. ನೀವು ಅದರ ಒಂಬಾಳೆಯಾಗಿ ಈಚೆಗೆ ಬಂದಿದ್ದೀರಿ, ಫಲ ಕೊಟ್ಟಿದ್ದೀರಿ. ಒಂದು ಕಲ್ಪವೃಕ್ಷದಂತೆ ನೀವು ನಮ್ಮ ಕಲ್ಪತರು ನಾಡಿಗೆ ಬಂದು ನಮಗೆಲ್ಲ ಒಳ್ಳೆಯ ಫಲವನ್ನು ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದು ತಾವು ಪಾಠ ಮಾಡೋ ವೈಖರಿ ಮತ್ತು ಬೇರೆ ಕಡೆ ಮಾತಾಡಿದ್ದು ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ. ಆ ಹಾದಿಲೇ ನಾವು ಸರಳವಾಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರ ಆಶೀರ್ವಾದದಿಂದಲೇ ಇವತ್ತು ನಾವು ಬದುಕಿರೋದು. ಅವರ ಆಶೀರ್ವಾದ ನಿಮಗೆ, ನಿಮ್ಮ ಆಶೀರ್ವಾದ. ಹೌದೌದು. HVB ಅಂದರೆ ಒಂದು ನಮಗೆ ಬಹಳ ಖುಷಿಯಾದಂಥ ಒಂದು ವಿಚಾರ ಸರ್. ವಿದ್ಯಾರ್ಥಿ ದೆಸೆಯಿಂದಲೂ ನಿಮ್ಮ ಪಾಠಗಳನ್ನ ಕೇಳೋದಕ್ಕೆ ಬೇರೆ ಬೇರೆ ಕಾಲೇಜ್ ವಿದ್ಯಾರ್ಥಿಗಳು ಸಹ ಬಂದ್ಬಿಡೋರು ಸಿದ್ಧಗಂಗಾ ಕಾಲೇಜ್ಗೆ. ಅಲ್ವರ ಕನ್ನಡ ಕ್ಲಾಸ್ ಅಂದರೆ ಸಾಕು. ಸಾಯಂಕಾಲದಂತೂ ಕೂಡ ಹೌದು, ಎಷ್ಟು ಜನ ಬಂದ್ಬಿಡೋರು ಅಂದರೆ ಸಿದ್ಧಗಂಗಾ ಮಠಕ್ಕೆ ಸಂಜೆ ಹೊತ್ತು. ಹೌದು, ಸುಮಾರು ಜನ.
ನೋಡಿ ಸ್ನೇಹಿತರೆ, ಈ ಮನೆಯ ಒಳಭಾಗಕ್ಕೆ ಬಂದರೆ HPB ಅವರ ಒಂದು ಲೈಬ್ರರಿ ಕಾಣುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ ಇಲ್ಲಿ ಸುಮಾರು ಪುಸ್ತಕಗಳನ್ನು HPB ಅವರು ಬರೆದು ಪ್ರಕಟಿಸಿರ್ತಕ್ಕಂಥ ಪುಸ್ತಕಗಳಿದೆ. ಹಾಗೆಯೇ ಅವರು ಅಧ್ಯಯನ ಮಾಡಲಿಕ್ಕೆ ಬಳಸ್ತಕ್ಕಂಥ ಪುಸ್ತಕಗಳು ಸಹ ಇದೆ. ಇದು ನಮ್ಮ ವೀರಭದ್ರಯ್ಯನವರು ವಿಶ್ರಾಂತಿಯನ್ನು ಪಡೀಲಿಕ್ಕೆ ಇರ್ತಕ್ಕಂಥ ಒಂದು ರೂಮು. ಜೊತೆಗೆ ಅವರು ಓದಲಿಕ್ಕೆ ಅಥವಾ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಪುಸ್ತಕಗಳ ಸಂಗ್ರಹಣೆಗೋಸ್ಕರ ಇಟ್ಕೊಂಡಿರ್ತಕ್ಕಂಥ ಒಂದು ಜಾಗ ಸ್ನೇಹಿತರೆ. ಇದನ್ನು ಒಂದು ಲೈಬ್ರರಿ ಅಂತ ಕರೆದ್ರೂ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಬಹಳಷ್ಟು ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ವೃತ್ತಿಯನ್ನು ಹೊಂದಿ ಮನೇಲಿದ್ದಾರೆ. ನಿನಗೆ ತಾತನ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಅಥವಾ ಯಾವ ರೀತಿ ಏನು ಹೇಳ್ಬೋದು ಒಂದು ಮೊಮ್ಮಗಳಾಗಿ ನೀನು? ಅಂದ್ರೆ ಅವರೇ ಒಂದು ರೋಲ್ ಮಾಡೆಲ್ ನಮ್ಗೆಲ್ಲ. ಹಾಂ ಹಾಂ, ಅವರಿಂದನೇ ಜಾಸ್ತಿ ಕಲಿಯೋದು ನಾವು. ಹಾಂ ಹಾಂ, ಎಷ್ಟೊಂದ್ ಜನ ಪಾಠ ಮಾಡಿದ್ದಾರೆ, ಹಾಂ ನಮಗೂ ಮಾಡ್ತಾರೆ, ಅವಾಗ ಹಾಂ ಕೇಳ್ತಿರ್ತಾರೆ. ಹಾಂ, ಅದೇ ಖುಷಿ. ಹೌದಾ? ಸ್ವಾಮೀಜಿ ಅವ್ರ ಜೊತೆ ಅಷ್ಟು ಜೊತೆಗೆ ಅಷ್ಟು ಇದಾಗಿದ್ರು. ಅವರು ಬರ್ತಿದ್ರು ನಮ್ಮ ಮನೆಗೆ. ಅದೇ ಖುಷಿ ಅಷ್ಟೇ. ಅವರೇ ರೋಲ್ ಮಾಡಲ್ ನಮ್ಗೆ. ಹೌದಾ? ಏನು ಓದ್ತಾ ಇರೋದು ಪುಟ್ಟ ನೀನು? BSc ಮಾಡ್ತಾ ಇದೀಯಾ? ತಾತನ ಕನ್ನಡ ಪುಸ್ತಕಗಳನ್ನ ಓದ್ತೀಯಾ? ಅವ್ರು ಬರ್ದಿರೋದೆಲ್ಲ ಓದ್ತಿರ್ತೀನಿ. ಅವರೇ ಕೊಡ್ತಾರೆ ಓದು ವಚನಗಳನ್ನೆಲ್ಲ ಅಂತ. ಏನನ್ಸುತ್ತೆ ತಾತ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಏನನ್ಸುತ್ತೆ ನಾನು ಏನಾದರೂ ಮಾಡಬೇಕಾ ಅಥವಾ ನಾನು ಒಂದು ತಾತನ ಹಾದಿಯನ್ನು ಹಿಡಿಬೇಕಾ ಅಥವಾ ಏನನ್ಸುತ್ತೆ ನಿನಗೆ? ಹಂಗೆ ಓದ್ಬೇಕು ಅವ್ರ ಹಂಗೇನೆ ಎಲ್ಲರಿಗೂ. ಅಂದ್ರೆ ನನ್ಗೂ ಲೆಕ್ಚರರ್ ಆಗ್ಬೇಕು ಅಂತ ಆಸೆ. ಅವ್ರ ತರದ್ರೆ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ. ಸಂತೋಷ. ಇಸ್ಕೊಳ್ಳಿ. ಇಸ್ಕೊಂಬಂದ್ಬಿಡಿ, ಈ ಕಡೆ ಬನ್ನಿ, ಬಂದ್ಬಿಡಿ. ಸರ್, ಇದೆಲ್ಲ ನಿಮ್ಮ ಲೈಬ್ರರಿ ಅಂತ ಅನಿಸುತ್ತೆ. ತುಂಬ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದ್ದೀರಿ. ಇದೆಲ್ಲ ನೀವು ಓದಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಪುಸ್ತಕಗಳು, ನೀವು ಬರೆದಿರ್ತಕ್ಕಂಥ ಪುಸ್ತಕಗಳು ಸಹ ಇದೆ. ಇವತ್ತಿನ ದಿನಗಳಲ್ಲಿ ಮನೆಯಲ್ಲಿ ಪುಸ್ತಕಗಳನ್ನ ಇಟ್ಕೊಳ್ಳೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ನೀವು ಇಡೀ ರೂಮ್ ತುಂಬ ಪುಸ್ತಕಗಳನ್ನ ಇಟ್ಕೊಂಡಿದ್ದೀರಿ. ಈ ಬುಕ್ಗಳ ಬಗ್ಗೆ ಅಥವಾ ಈ ಲೈಬ್ರರಿ ಬಗ್ಗೆ ಏನು ಅನಿಸುತ್ತೆ? ಯಾಕೆ ಸರ್ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ? ಬಹುಶಃ ಈ ಪುಸ್ತಕ ಭಂಡಾರ ಇಲ್ಲದೆ ಹೋದರೆ ನನಗೆ ಸಂತೋಷ ಕೊಡ್ತಕ್ಕಂಥದ್ದೇ ಯಾವುದೂ ಇಲ್ಲ. ಹೇಗೆ ನನ್ನ ಹೆಂಡತಿ ನನ್ನ ಮಕ್ಕಳು ಸಂತೋಷ ಕೊಡ್ತಾರೋ, ಈ ಪುಸ್ತಕಗಳನ್ನ ನೋಡೋದು, ಆ ಪುಸ್ತಕಗಳನ್ನು ಓದೋದು, ಅವುಗಳ ಮೂಲಕವಾಗಿ ನಮ್ಮ ಸಂತೋಷವನ್ನು ನಾವು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದೇ ನಮಗೆ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಸ್ವಾಮೀಜಿ ಹೇಳ್ತಿದ್ರು ಯಾವತ್ತೂ ಕೂಡ, ದೊಡ್ಡ ಸ್ವಾಮೀಜಿಯವರು, ಒಂದು ಒಳ್ಳೆಯ ಪುಸ್ತಕ ಭಂಡಾರವನ್ನು ಇಟ್ಕೊಳ್ಳಪ್ಪ ನೀನು, ಅದು ಬೇಕಾದಾಗ ನಿನಗೆ ಓದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಸ್ವಾಮೀಜಿಯೇ ಹೇಳಿ ನನಗೆ ಈ ಪುಸ್ತಕಗಳ ಬಗ್ಗೆ ಪ್ರೀತಿಯನ್ನು, ಅಭಿಮಾನವನ್ನು ಬೆಳೆಸೋದಕ್ಕೆ ಕಾರಣರಾದಂಥವರು. ಅವರನ್ನು ನಾನು ಸದಾಕಾಲ ಮನಸ್ಸಿನಲ್ಲೇ ಇಟ್ಕೊಂಡಿರ್ತೀನಿ. ಅಂತಹ ದೊಡ್ಡ ಭಾಗ್ಯ.